ಸರ್ಕಾರ ಕಳೆದ 2018ರಲ್ಲಿ ನೂತನ ತಾಲೂಕುಗಳನ್ನು ಘೋಷಣೆ ಮಾಡಿದೆ. ಅದರಲ್ಲಿ ಧಾರವಾಡ ಜಿಲ್ಲೆಯ ಅಳ್ನಾವರ ಕೂಡ ತಾಲೂಕು ಆಗಿ ಘೋಷಣೆಯಾಗಿತ್ತು. ಈಗ ಈ ನೂತನ ತಾಲೂಕಿಗೆ ಪ್ರಜಾಸೌಧ ಕಟ್ಟಡ 9 ಕೋಟಿ ಅನುದಾನ ಬಂದಿದೆ. ಅಲ್ಲದೆ ಭೂಮಿ ಪೂಜೆ ಕೂಡ ಮಾಡಲಾಗಿದೆ. ಆದರೆ ಸರ್ಕಾರ ಗುರುತಿಸಿದ ಜಾಗದಲ್ಲಿ ಪ್ರಜಾಸೌಧ ಕಟ್ಟುವುದಕ್ಕೆ ಈ ಅಳ್ನಾವರ ತಾಲೂಕಿನ ಜನ ವಿರೋಧ ಮಾಡ್ತಾ ಇದ್ದಾರೆ. ಹೌದು, ಈ ಜಾಗ ಅಳ್ನಾವರ ಪಟ್ಟಣದಿಂದ 2 ಕಿಲೋಮೀಟರ್ ದೂರದಲ್ಲಿ ಇದೆ. ಅಳ್ನಾವರ ಪಟ್ಟಣದಲ್ಲಿ ಇರೋದು ಕೇವಲ 20,000 ಜನಸಂಖ್ಯೆ. ಅಲ್ಲದೆ ರಾಜ್ಯದಲ್ಲಿ ಈ ತಾಲೂಕು ಅತ್ಯಂತ ಚಿಕ್ಕದ್ದು. ಇದಕ್ಕೆ 13 ಹಳ್ಳಿಗಳು ಮಾತ್ರ ಬರುತ್ತೆ. ಹೀಗಾಗಿ ಪಟ್ಟಣದ ಹಳೆ ಎಪಿಎಂಸಿಯಲ್ಲಿ ಪ್ರಜಾಸೌಧ ಕಟ್ಟಿದ್ರೆ ಜನ ನಡೆದುಕೊಂಡೇ ಹೋಗಿ ಕೆಲಸ ಮಾಡಿಕೊಂಡು ಬರಬಹುದು. ಸರ್ಕಾರಿ ಕಚೇರಿಗಳಲ್ಲೂ ಪಟ್ಟಣದಲ್ಲೇ ಇದೆ. ಪ್ರಜಾಸೌಧ ಆದ್ಮೇಲೆ ಈ ಕಚೇರಿಗಳೆಲ್ಲವೂ ಕೂಡ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಹೀಗಾಗಿ ಜನ ಪ್ರಜಾಸೌಧಕ್ಕೆ ಅಲೆದಾಡಬೇಕಾಗುತ್ತೆ. ಈ ಪ್ರಜಾಸೌಧ ನಗರ ಬಿಟ್ಟು ದೂರ ಇರೋದ್ರಿಂದ ಇದು ಜನರಿಗೆ ಸಮಸ್ಯೆ ಆಗಬಹುದು. ಇದು ಜನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಪ್ರಜಾಸೌಧ ದೂರ ಆದರೆ ಪ್ರತಿಯೊಂದಕ್ಕೂ ವಿಕಲಚೇತನರು, ವೃದ್ಧರು, ಶಾಲಾ ಮಕ್ಕಳು ಸೇರಿ ಇಡೀ ಸಾರ್ವಜನಿಕರು ದೂರದ ಪ್ರಜಾಸೌಧಕ್ಕೆ ಓಡಾಡಬೇಕು. ಹೀಗಾಗಿ ಜನ ಈ ಕ್ಷೇತ್ರದ ಶಾಸಕರು ಆದ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಪಟ್ಟಣ ಬೆಳೆದ್ರೆ ಪ್ರಜಾಸೌಧ ಕಟ್ಟುತ್ತಿರುವ ಜಾಗ ಕೂಡ ಜನರಿಗೆ ಸಮೀಪ ಆಗಲಿದೆ ಎಂದು ಸಚಿವ ಲಾಡ್ ಹೇಳಿದ್ದಾರೆ. ಅಲ್ಲದೆ ಈಗ ಬಂದ ಅನುದಾನದಲ್ಲಿ ಜಾಗ ಖರೀದಿ ಮಾಡಿ ಕಟ್ಟಡ ಕಟ್ಟುವುದು ಕೂಡ ಕಷ್ಟ ಎನ್ನುವ ಸಚಿವರು ಜಿಲ್ಲಾಡಳಿತ ಗುರುತಿಸಿದ ಜಾಗದಲ್ಲಿ ಸೌಧ ಕಟ್ಟಲಾಗ್ತಾ ಇದೆ. ಇದು ಮುಂದೆ ಜನರಿಗೆ ಅನುಕೂಲ ಆಗಲಿದೆ ಎನ್ನುತ್ತಾರೆ. ಡಿಸಿ ಅವರು ಇರ್ತಕ್ಕಂಥ ತಹಸೀಲ್ದಾರ್ ಹುಡುಕಿ ನಮಗೆ ಒಂದು ಜಾಗ ನಮಗೆ ಅವಕಾಶ ಲಭ್ಯ ಆಗಿದೆ. ಇದೇನು ಭಾಳ ದೂರ ಆಗಲ್ಲ, 1 ಕಿಲೋಮೀಟರ್ ಏನು ಭಾಳ ದೂರ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ. ಬಟ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ. ತಾಲೂಕು ಆಯಿತು, ತಾಲೂಕು ಆಫೀಸ್ ಆಯಿತು, ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಕ್ರೀಡಾಂಗಣ ಆಯಿತು, ಆಮೇಲೆ ಡ್ರಿಂಕಿಂಗ್ ವಾಟರ್ ಕಂಪ್ಲೀಟ್ ಇರ್ತಕ್ಕಂಥ ಇದು ಇಂಡಿಯಾನಲ್ಲಿ ಸೆಕೆಂಡ್ ಟೌನ್. ಇಷ್ಟು ಬ್ಯೂಟಿಫುಲ್ ಆಗಿ ಡ್ರಿಂಕಿಂಗ್ ವಾಟರ್ ಇರ್ತಕ್ಕಂಥದ್ದು, ಕಾಳಿನದಿಂದ 100 ಕೋಟಿ ವೆಚ್ಚದಲ್ಲಿ ಇಲ್ಲಿ ನೀರು ತಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದಾಗಿರಲಿ, ಬೀದಿ ದೀಪಗಳಾಗಿರಲಿ, ಡಬಲ್ ರೋಡ್ ಆಗ್ತಕ್ಕಂಥ ಟೆಂಡರ್ ಆಗಿದೆ, PHCಯಿಂದ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿದೆ. ಇಂಥ ಹಲವಾರು ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಬಂದ ಮೇಲೆ ಮಾಡಿದ್ದೀವಿ. ಇವತ್ತು 15 ಕೋಟಿಗೂ ಹೆಚ್ಚು ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಿದ್ದೀವಿ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ.